ಭಾರತ್ ಜೋಡೋ ಹೆಸರಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಯುವಕರ ಸಂಘ ಡಿಕೆ ಶಿವಕುಮಾರ್ ಸರ್ಕಾರದ ನಿರ್ಧಾರಕ್ಕೆ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಡಿಕೆ ಅಣ್ಣ, ನೀನು ಮೊದಲು ಕರ್ನಾಟಕ ಜೋಡೋ ಮಾಡು, ಭಾರತ್ ಜೋಡೋ ಆಮೇಲೆ ಮಾಡು ಅಂತ ಅಶೋಕ್ ಹೇಳ್ತಾ ಇದ್ದಾರೆ. ಭಾರತ ದೊಡ್ಡದಿದೆ, ಸದ್ಯ ನೀನು ಕರ್ನಾಟಕವನ್ನ ಜೋಡಿಸು, 15 ದಿನ ಆಡಳಿತ ನೋಡೋಣ ಅಂತ ಅಶೋಕ್ ಹೇಳ್ತಾ ಇದ್ದಾರೆ. ಇದೊಂದು ಭಾರತ್ ಜೋಡೋ ಮಾಡಿ ಇದಕ್ಕೆಲ್ಲ 10 ಲಕ್ಷ ಕೊಟ್ಟರೆ ಮತ್ತೆ ಕಾಂಗ್ರೆಸ್ ಯಾರು ನಿರಾಶ್ರಿತರಿರ್ತಾರೆ ಆ ನಿರಾಶ್ರಿತರಿಗೆ ಒಂದು ಆಶ್ರಯ ಕೊಡೋ ಸ್ಕೀಮ್ ಇದು. ಭಾರತ್ ಜೋಡೋಗೂ ಸರ್ಕಾರಕ್ಕೂ ಏನು ಸಂಬಂಧ ಐತೆ? ಜನರ ಟ್ಯಾಕ್ಸ್ ಪೇಯ್ಡ್ ಇದು ಹಣ ಇದು. ಸೊ ಅದಕ್ಕೆ ಭಾರತ್ ಜೋಡೋ ಬೇಡ ಅಣ್ಣ. ಡಿ ಕೆ ಅಣ್ಣ, ಕರ್ನಾಟಕ ಜೋಡೋ ಫಸ್ಟ್ ಮಾಡು, ನೀನು ಭಾರತ ಆಮೇಲೆ ನೋಡ್ಗಣಿಯ. ಭಾರತ ದೊಡ್ಡದಿದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗಿದೆ. ಫಸ್ಟ್ ಕರ್ನಾಟಕದಲ್ಲಿರೋ ಈ ಸಾಲ 76,000 ಕೋಟಿ ಸಾಲ ಕೊಡಬೇಕು. ಇದು ಬಿಲ್ಗಳು ಕೊಡಬೇಕು, ಕಾಂಟ್ರಾಕ್ಟ್ರದು ಇದು ಸಂಬಳಗಳು, ಇವೆಲ್ಲ 76,000 ಕೋಟಿ ಬಿಲ್ಗಳು ಪೆಂಡಿಂಗ್ ಇರೋದು, ಬಾಕಿ ಇರೋವಂಥದ್ದು. ಅದನ್ನು ಕೊಡು, ಅದನ್ನು ಜೋಡಣೆ ಮಾಡು. ಈ ಬಾಕಿಗಳನ್ನು ತೀರಿಸುವಂಥ ಜೋಡೋ ಮಾಡಿ ಫಸ್ಟು. ಆಮೇಲೆ ನೀವು ಕಾಂಗ್ರೆಸ್ಸಿನ ನಿರಾಶ್ರಿತರಿಗೆ ಕೊಡುವಂಥ ಈ ಭಾರತ್ ಜೋಡೋ ಏನಿದೆ ಅದೊಂದು ನಿರಾಶ್ರಿತರಿಗೆ ಈಗ ಗ್ಯಾರಂಟಿ ಹಣಕ್ಕೆ ಕೊಟ್ಟರೆ ಅದೊಂದು ಸ್ಕೀಮ್ ಅಷ್ಟೇ. ಇದೊಂದು ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಡಿಕೆ ಅಣ್ಣ, ನೀನು ಮೊದಲು ಕರ್ನಾಟಕ ಜೋಡೋ ಮಾಡು, ಭಾರತ್ ಜೋಡೋ ಆಮೇಲೆ ಮಾಡು ಅಂತ ಅಶೋಕ್ ಹೇಳ್ತಾ ಇದ್ದಾರೆ. ಭಾರತ ದೊಡ್ಡದಿದೆ, ಸದ್ಯ ನೀನು ಕರ್ನಾಟಕವನ್ನ ಜೋಡಿಸು, 15 ದಿನ ಆಡಳಿತ ನೋಡೋಣ ಅಂತ ಅಶೋಕ್ ಹೇಳ್ತಾ ಇದ್ದಾರೆ. ಇದೊಂದು ಭಾರತ್ ಜೋಡೋ ಮಾಡಿ ಇದಕ್ಕೆಲ್ಲ 10 ಲಕ್ಷ ಕೊಟ್ಟರೆ ಮತ್ತೆ ಕಾಂಗ್ರೆಸ್ ಯಾರು ನಿರಾಶ್ರಿತರಿರ್ತಾರೆ ಆ ನಿರಾಶ್ರಿತರಿಗೆ ಒಂದು ಆಶ್ರಯ ಕೊಡೋ ಸ್ಕೀಮ್ ಇದು. ಭಾರತ್ ಜೋಡೋಗೂ ಸರ್ಕಾರಕ್ಕೂ ಏನು ಸಂಬಂಧ ಐತೆ? ಜನರ ಟ್ಯಾಕ್ಸ್ ಪೇಯ್ಡ್ ಇದು ಹಣ ಇದು. ಸೊ ಅದಕ್ಕೆ ಭಾರತ್ ಜೋಡೋ ಬೇಡ ಅಣ್ಣ. ಡಿ ಕೆ ಅಣ್ಣ, ಕರ್ನಾಟಕ ಜೋಡೋ ಫಸ್ಟ್ ಮಾಡು, ನೀನು ಭಾರತ ಆಮೇಲೆ ನೋಡ್ಗಣಿಯ. ಭಾರತ ದೊಡ್ಡದಿದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗಿದೆ. ಫಸ್ಟ್ ಕರ್ನಾಟಕದಲ್ಲಿರೋ ಈ ಸಾಲ 76,000 ಕೋಟಿ ಸಾಲ ಕೊಡಬೇಕು. ಇದು ಬಿಲ್ಗಳು ಕೊಡಬೇಕು, ಕಾಂಟ್ರಾಕ್ಟ್ರದು ಇದು ಸಂಬಳಗಳು, ಇವೆಲ್ಲ 76,000 ಕೋಟಿ ಬಿಲ್ಗಳು ಪೆಂಡಿಂಗ್ ಇರೋದು, ಬಾಕಿ ಇರೋವಂಥದ್ದು. ಅದನ್ನು ಕೊಡು, ಅದನ್ನು ಜೋಡಣೆ ಮಾಡು. ಈ ಬಾಕಿಗಳನ್ನು ತೀರಿಸುವಂಥ ಜೋಡೋ ಮಾಡಿ ಫಸ್ಟು. ಆಮೇಲೆ ನೀವು ಕಾಂಗ್ರೆಸ್ಸಿನ ನಿರಾಶ್ರಿತರಿಗೆ ಕೊಡುವಂಥ ಈ ಭಾರತ್ ಜೋಡೋ ಏನಿದೆ ಅದೊಂದು ನಿರಾಶ್ರಿತರಿಗೆ ಈಗ ಗ್ಯಾರಂಟಿ ಹಣಕ್ಕೆ ಕೊಟ್ಟರೆ ಅದೊಂದು ಸ್ಕೀಮ್ ಅಷ್ಟೇ. ಇದೊಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.